ಮಾನ್ವಿ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಬಯಲು. ಹಣ ದುರ್ಬಳಕೆ ಮಾಡಿಕೊಂಡ ಪಿಡಿಒ ಶಿವಗೇನಿ. ಹೌದು, ಒಂದು ಕಾಮಗಾರಿಗೆ ಮೀಸಲಿಟ್ಟ ಹಣವನ್ನು ಅನ್ಯ ವಿಷಯಕ್ಕೆ ಹಣ ಬಳಕೆ ಮಾಡಿಕೊಳ್ಳುವುದು ಅಪರಾಧ ಎಂದು ಸರ್ಕಾರದ ಸುತ್ತೋಲೆ ಇದೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ 2022 ಹಾಗೂ 23ನೇ ಸಾಲಿನಲ್ಲಿ ಸದಾಪುರ ಪಂಚಾಯಿತಿ ಪಿಡಿಒ ಆಗಿ ಸೇವೆ ಸಲ್ಲಿಸಿದ ಶಿವಗೇನಿ 9,62,000 ಹಣ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. 2022-23ನೇ ಸಾಲಿನಲ್ಲಿ ನೆರೆ ಹಾವಳಿ ಬಂದ ಹಿನ್ನೆಲೆಯಲ್ಲಿ ಮಾನ್ವಿ ತಾಲೂಕಿನ ಚಿಕ್ಕಕೊಟ್ನೇಕಲ್ ಮತ್ತು ಸಾದಾಪುರ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ, ಸರ್ಕಾರಿ ಶಾಲೆ ಹಾಗೂ ಆರೋಗ್ಯ ಕೇಂದ್ರಗಳನ್ನು ರಿಪೇರಿ ಮಾಡುವ ಸಲುವಾಗಿ ರಾಯಚೂರು ಪಂಚಾಯಿತಿ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ಟೆಂಡರ್ ಕರೆಯಲಾಗಿತ್ತು. ಗುತ್ತೇದಾರ ಬಸನಗೌಡ ಅವರು ಕಾಮಗಾರಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಗುತ್ತೇದಾರ್ ಬಸನಗೌಡ ಅವರು ಕಳೆದ 1 ವರ್ಷದಿಂದ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹ್ಮದ್ ಹತ್ತಿರ ಅಲೆದಾಡಿದರೂ ಸಹ ಈ ಹಿಂದೆ 2022 ಹಾಗೂ 23ನೇ ಸಾಲಿನಲ್ಲಿ ಚಿಕ್ಕಕೊಟ್ನೇಕಲ್ ಹಾಗೂ ಸಾದಾಪುರ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿದ್ದ ಒಬ್ಬರು ಪಿಡಿಒ ವಿರುದ್ಧ ಹಣ ದುರ್ಬಳಕೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕ್ರಿಮಿನಲ್ ಪ್ರಕರಣ ನಮಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಎಂದು ಗುತ್ತೇದಾರ ಬಸನಗೌಡ ಆರೋಪಿಸಿದ್ದಾರೆ. ಅಧಿಕಾರಿಗಳು ನನಗೊಂದು ಪತ್ರದ ಮೂಲಕ ಬರೆದುಕೊಟ್ಟಿರ್ತಾರೆ. ನಮಗೆ ಹಣ ಪಾವತಿಯಾಗಿಲ್ಲ ಅಂತಂದಿಗಿಸಿ ರಾಯಚೂರು ಜಿಲ್ಲಾ ಪಂಚಾಯತಿ ಶಿವರ ಗಮನಕ್ಕೆ ತಂದು ಇಲ್ಲಿಗೆ 1 ವರ್ಷ ಆದರೂ ನಮಗೇನು ನ್ಯಾಯ ಸಿಕ್ಕಿಲ್ಲ. ಅಲ್ಲಿಂದ ಮಾನ್ವಿ ತಾಲೂಕು ಪಂಚಾಯತಿ ಇಒ ಅವರು ಖಾಲಿದ್ ಅಹ್ಮದ್ ಸರ್ ಹತ್ರನೂ ಸುಮಾರು ಇಲ್ಲಿ 1 ವರ್ಷ ದಿನನಿತ್ಯ ಅಲೆದಾಡಿ ಅವರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪಿ ಡಿ ಒ ಅವ್ರ ಮ್ಯಾಗಾಯಿತು, ಯಾರಿಗಾಯಿತು, ಈಗ ನಮಗೂ ಕೂಡ ಏನು ನ್ಯಾಯ ದೊರಕಿಸಿಕೊಟ್ಟಿಲ್ಲ. ಅವರು ನಾವು ಬರಬೇಕು ಹೋಗ್ಬೇಕು ಅಷ್ಟೇ ಆಗಿದೆ. ಸಿ ಒ ಅವ್ರ ಅಂತರೂ ವಿನಾಕಾರಣ ಕಾಲಹರಣ ಮಾಡ್ತಾರೆ. ಇವರಲ್ಲಿ ಸಿ ಒ ಅವರಾಯಿತು, ಖಾಲಿದ್ ಅಹ್ಮದ್ ತಾಲೂಕು ಪಂಚಾಯತಿ ಅವರಾಯಿತು. ನಮ್ಮ ಪರಿಸ್ಥಿತಿ ಈಗಾದರೆ ಏನು ಮಾಡಬೇಕು? 2 ವರ್ಷ ಆಯಿತು ಆ ಕೆಲಸ ಮುಗಿಸಿ. ಹಣವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡ್ರೆ ಚಿಕ್ಕಕೊಟ್ನೇಕಲ್ ಪಂಚಾಯಿತಿಯಲ್ಲಿ, ಅಲ್ಲಿಂದ ಸಾದಾಪುರ ಪಂಚಾಯಿತಿಯಲ್ಲಿ ನಾವು ಕಾಮಗಾರಿಗಳನ್ನು ಮುಗಿಸಿ 2 ವರ್ಷ ಆಗಿ ಎಲ್ಲ ಎಂಡಿಂಗ್ ಓವರ್ ಲೆಟ್ರು ಅವೆಲ್ಲ ಮುಗಿಸಿ ಎಲ್ಲನೂ ಪರಿಶೀಲನೆ ಆಗಿ ಅದು ಯಾವುದೇ ಚಕಾರ ಎತ್ತಿಲ್ಲ. ಅದರ ಬಗ್ಗೆ ನಾನು ಬಸನಗೌಡ ಗುತ್ತೇದಾರನಾಗಿದ್ದು ಸಾಕಿನ ಹಿರೇಬೋದೂರು ದೇವದುರ್ಗ ತಾಲೂಕು ರಾಯಚೂರು ಜಿಲ್ಲಾ. ನಾನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ರಾಯಚೂರು ವಿಭಾಗದಲ್ಲಿ ಟೆಂಡರ್ ಕರೆಯಲಾಗಿತ್ತು. ಮಾನ್ವಿ ತಾಲೂಕಿನ ಕಾಮಗಾರಿಗಳು ಹಿರೇಹಣಗಿ, ಭೋಗಾವತಿ, ಬ್ಯಾಗವಾಡ್, ಸಾದಾಪುರ, ಕೊರ್ವಿ, ಚಿಕ್ಕಕೊಟ್ನೇಕಲ್ ಟೆಂಡರ್ ಕರೆದಾಗ ನನಗೆ 2022-23ನೇ ಸಾಲಿನ ಸುರಿದ ಭಾರೀ ಮಳೆ ಪ್ರವಾಹ ಅನುದಾನದಡಿಯಲ್ಲಿ ನನಗೆ ಕಾರ್ಯಾದೇಶ ನೀಡಲಾಗಿತ್ತು. 20,05,915 ರೂಪಾಯಿ ಕಾರ್ಯಾದೇಶ ನೀಡಿದರು. ನಾನು ಕೂಡ ಕಾಮಗಾರಿಗಳನ್ನು ಮಾನ್ವಿ ತಾಲೂಕಿನಲ್ಲಿ ಪೂರ್ಣಗೊಳಿಸಿ ಸಹಾಯಕ ಅಭಿಯಂತರ ಕಚೇರಿ ಉಪವಿಭಾಗದಿಂದ ಬಿಲ್ಲುಗಳನ್ನು ರಾಯಚೂರು ವಿಭಾಗ ಕಚೇರಿಗೆ ಸಲ್ಲಿಸಿರುತ್ತಾರೆ. ನಾನು ವಿಭಾಗ ಕಚೇರಿಗೆ ಅಲೆದಾಡಿದಾಗ ಅನುದಾನ ಜಿಲ್ಲಾ ಪಂಚಾಯತ್ನಿಂದ 2022-23ನೇ ಸಾಲಿನಲ್ಲಿ ಅನುದಾನ ಲ್ಯಾಪ್ಸ್ ಆಗುತ್ತಂತೇಳಿ ಆ ಹಳ್ಳಿಗಳ ಸರ್ಕಾರಿ ಶಾಲೆ, ಅಂಗನವಾಡಿ ದುರಸ್ತಿ ಎಲ್ಲೆಲ್ಲಿ ಯಾವ ಊರಲ್ಲಿ ಇರ್ತಾವ ಅಲ್ಲಿ ಅನುದಾನವನ್ನು ಪಂಚಾಯಿತಿಗಳಿಗೆ ಜಮಾ ಮಾಡುವಂಥ ವಿಭಾಗ ಕಚೇರಿಯಲ್ಲಿ ತಿಳಿಸಿದರು. ನಾನು ಕೂಡ ಪಂಚಾಯಿತಿಗಳಲ್ಲಿ ಅಲೆದಾಡಿದೆ. ಸುಮಾರು ಎಲ್ಲ ಪಂಚಾಯಿತಿಗಳಲ್ಲಿ ಅಲೆದಾಡಿ ಸಾದಾಪುರ ಪಂಚಾಯಿತಿ ಮತ್ತು ಚಿಕ್ಕಕೊಟ್ನೇಕಲ್ ಪಂಚಾಯಿತಿಯಲ್ಲಿ ನನಗೆ 9,63,000 ರೂಪಾಯಿ ಬಿಲ್ ಬಾಕಿ ಇದ್ದು, ಇವರು ಶಿವಗೇನಿ ಅಂತೇಳಿ ಸಾದಾಪುರದಲ್ಲಿ ಪಿ ಡಿ ಒ ಅವರಿದ್ದು ಆ ಹಣವನ್ನು, ಮೀಸಲಿರುವ ಹಣವನ್ನು ಸಿಬ್ಬಂದಿಗಳಿಗೆ ಪಾವತಿ ಮಾಡಿ ದುರ್ಬಳಕೆ ಮಾಡಿ ಆನಂತರ ಮತ್ತು ಚಿಕ್ಕಕೊಟ್ನೇಕಲ್ದಲ್ಲಿ ಕೂಡ ಅದೇ ಥರದೇ ದುರ್ಬಳಕೆ ಆಗಿರ್ತದೆ. ನಾನು ಎಷ್ಟು ಸಲ ಪಂಚಾಯಿತಿಗಳಿಗೆ ಅಡ್ಡಾಡಿದರೂ ಕೂಡ ಅವರು ನಮಗೆ ಪಾವತಿಯನ್ನು ಮಾಡಿಲ್ಲ. ನಾವು ಜಿಲ್ಲಾ ಪಂಚಾಯಿತಿ ಶಿವರ ಗಮನಕ್ಕೂ ತಂದ್ವಿ ಅದನ್ನು. ನಮಗೆ ಹಿಂಗೆ ನಾವು ಕಾಮಗಾರಿಗಳನ್ನು ನಿರ್ವಹಿಸಿ ಸುಮಾರು 1 ವರ್ಷ ಆಯಿತು ಸರ್, ನಮಗೆ ಪಾವತಿ ಮಾಡಲು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸ್ರಂತ ಹೇಳಿದ್ದೀರಿ. ನಾವು ಕೂಡ ಒಂದು ಅರ್ಜಿ ಕೊಟ್ಟು 1 ವರ್ಷ ಆಯಿತು. ಇವತ್ತಿಗೂ ಯಾವುದೇ ಕೂಡ ಗಮನ ತಗೊಂಡಿಲ್ಲ. ಮತ್ತು ತಾಲೂಕ್ ಪಂಚಾಯತಿ ಇಒ ಅವರು ಖಾಲಿದ್ ಅಹ್ಮದ್ ಸರ್ ಹತ್ರನೂ ಕೂಡ ಸುಮಾರು 1 ವರ್ಷ ಆಯ್ತು ಸರ್ ಇಲ್ಲಿಗೆ ತಿರುಗಾಡಕ್ಕೆ ಮಾನ್ವಿ ತಾಲೂಕು. ಅವರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ.
ಎರಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ಕ್ರಮ ಕೈಗೊಂಡಿಲ್ಲ. ನಮಗೂ ಕೂಡ ಯಾವುದೇ ನ್ಯಾಯ ಕೂಡ ಸಿಕ್ಕಿಲ್ಲ. ಸಿ ಒ ಅವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ರಾಯಚೂರು, ತಾಲೂಕ್ ಪಂಚಾಯತ್ ಇವರಲ್ಲಿ ಇಲ್ಲಿಗೆ ಸುಮಾರು ಅಲೆದಾಡಿದರೂ ಕೂಡ ಒಂದು ವರ್ಷಗಳ ಕಾಲ ಅಲೆದಾಡಿದರೂ ಕೂಡ ನಮಗೆ ಯಾವುದೇ ನ್ಯಾಯ ದೊರಕಿಸಿಕೊಡುವಂಥದ್ದು ಇಲ್ಲ. ಹಣವನ್ನು ದುರ್ಬಳಕೆ ಮಾಡಿ ನಮ್ಮನ್ನು ಇಲ್ಲಿಗೆ ಏನಂತ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ. ನಾನು ಗುತ್ತೇದಾರನಾಗಿದ್ದು ರಾಯಚೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ವಿಭಾಗದಲ್ಲಿ ಮಾನ್ವಿ ತಾಲೂಕಿನ ಸಾದಾಪುರ, ಕೊರವಿ, ಚಿಕ್ಕೋಟ್ನೆಕಲ್ ಟೆಂಡರ್ಗಳನ್ನು ಕರೆಯಲಾಗಿತ್ತು. ಸರ್ಕಾರಿ ಶಾಲಾ ಕೊಠಡಿಗಳು 2022-23ನೇ ಸಾಲಿನ ಸುರಿದ ಭಾರೀ ಮಳೆ ಯೋಜನೆಯಡಿಯಲ್ಲಿ ನಾವು ಕಾಮಗಾರಿಗಳನ್ನು ಮುಗಿಸಿ ಮಾನ್ವಿ ತಾಲೂಕು ಉಪವಿಭಾಗದಿಂದ ವಿಭಾಗ ಕಚೇರಿಗೆ ರಾಯಚೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗೆ ಬಿಲ್ಗಳನ್ನು ಕಳಿಸಲಾಗಿತ್ತು. ಅಲ್ಲಿ ಅನುದಾನ ಇಲ್ಲದೆ ಜಿಲ್ಲಾ ಪಂಚಾಯತಿ ಕಡೆಯಿಂದ ಪಂಚಾಯತಿಗಳಿಗೆ ಅನುದಾನವನ್ನು ನಿಮ್ಮದು ಜಮಾ ಆಗಿರ್ತದೆ, ಆದ ಕಾರಣ ನೀವು ಪಂಚಾಯತಿಗೆ ಹೋಗಿ ಪಾವತಿ ಮಾಡ್ಕೋಬೇಕು ಅನುದಾನ ಅಂತ ಹೇಳಿದರು. ಅಲ್ಲಿ ಇರ್ತಕ್ಕಂಥ ಸಾದಾಪುರ PDO ಅವರು, ಶಿವಗೇನಿ ಅವರು, ಮಾನ್ವಿ ತಾಲೂಕು, ಅಲ್ಲಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಯೋಜನೆ ಇರೋದು ಕಾಮಗಾರಿಯ ದುಡ್ಡು ಬೇರೆಯವರಿಗೆ, ಸಿಬ್ಬಂದಿಗಳಿಗೆ ಪಾವತಿ ಮಾಡಿದ್ದಾರೆ ಅಂತೇಳಿ ಈಗಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನನಗೊಂದು ಪತ್ರದ ಮೂಲಕ ಬರೆದುಕೊಟ್ಟಿರ್ತಾರೆ. ನಮಗೆ ಹಣ ಪಾವತಿ ಆಗಿಲ್ಲ ಅಂತಂದಿಗಿಸಿ ರಾಯಚೂರು ಜಿಲ್ಲಾ ಪಂಚಾಯತಿ ಶಿವರ ಗಮನಕ್ಕೆ ತಂದು ಇಲ್ಲಿಗೆ 1 ವರ್ಷ ಆದರೂ ನಮಗೇನು ನ್ಯಾಯ ಸಿಕ್ಕಿಲ್ಲ. ಅಲ್ಲಿಂದ ಮಾನ್ವಿ ತಾಲೂಕ್ ಪಂಚಾಯತಿ ಇಒ ಅವರು ಕಾಳಿದಾಮ ಸರ್ ಹತ್ರನೂ ಸುಮಾರು ಇಲ್ಲಿ ಒಂದು ವರ್ಷ ದಿನನಿತ್ಯ ಅಲೆದಾಡಿ ಅವರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. PDO ಅವ್ರ ಮ್ಯಾಗಾಯಿತು, ಯಾರಿಗಾಯಿತು, ಈಗ ನಮಗೂ ಕೂಡ ಏನು ನ್ಯಾಯ ದೊರಕಿಸಿಕೊಟ್ಟಿಲ್ಲ. ಅವರು ನಾವು ಬರಬೇಕು ಹೋಗ್ಬೇಕು ಅಷ್ಟೇ ಆಗಿದೆ. CO ಅವ್ರಂತೂ ವಿನಾಕಾರಣ ಕಾಲಹರಣ ಮಾಡ್ತಾರೆ. ಇವರಲ್ಲಿ CO ಅವರಾಯಿತು, ಕಾಳಿದಾಮ ತಾಲೂಕ್ ಪಂಚಾಯತಿ ಅವರಾಯಿತು. ನಮ್ಮ ಪರಿಸ್ಥಿತಿ ಈಗಾದರೆ ಏನು ಮಾಡಬೇಕು? 2 ವರ್ಷ ಆಯಿತು ಅವ್ರು ಕೆಲಸ ಮುಗಿಸಿ. ಹಣವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡ್ರೆ ಚಿಕ್ಕೋಟ್ನೆಕಲ್ ಪಂಚಾಯತಿಯಲ್ಲಿ, ಅಲ್ಲಿಂದ ಸಾದಾಪುರ ಪಂಚಾಯತಿಯಲ್ಲಿ ನಾವು ಕಾಮಗಾರಿಗಳನ್ನು ಮುಗಿಸಿ 2 ವರ್ಷ ಆಗಿ ಎಲ್ಲ ಎಂಡಿಂಗ್ ಓವರ್ ಲೆಟ್ರು ಅವೆಲ್ಲ ಮುಗಿಸಿ ಎಲ್ಲನೂ ಪರಿಶೀಲನೆ ಆಗಿ ಅದು ಯಾವುದೇ ಚಕಾರ ಎತ್ತಿಲ್ಲ ಅದರ ಬಗ್ಗೆ.